ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಬೊನಾಸಿ ಟೂಲ್ಸ್ ಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿತಾ ಇದ್ರಿ ಅಥವಾ ಪ್ರೈಸ್ ಆಕ್ಷನ್ ಕಲಿತಾ ಇದ್ದೀರಿ ಅಂದ್ರೆ ಫಿಬೊನಾಸಿ ಟೂಲ್ಸ್ ಗಳನ್ನ ಯೂಸ್ ಮಾಡೋದು ತಿಳ್ಕೊಂಡಿರ್ಬೇಕು. ಓಕೆ, ಸೊ ಇದರಲ್ಲಿ ಎಲ್ಲಾ ಟೂಲ್ಸ್ ಗಳ ಬಗ್ಗೆ ಹೇಳ್ಕೊಡಲ್ಲ ನಾನು. ಫಿಬೊನಾಸಿಲಿ ಮೇಜರ್ ಆಗಿ ಎರಡು ಇರ್ತವೆ. ಸೊ ಎರಡು ಫಿಬೊನಾಸಿ ಎಕ್ಸ್ಟೆನ್ಷನ್ ಅಂತ ಒಂದು ಬರುತ್ತೆ, ಫಿಬೊನಾಸಿ ರಿಟ್ರೇಸ್ಮೆಂಟ್ ಬರುತ್ತೆ. ಇವೆರಡನ್ನ ಹೇಗೆ ಯೂಸ್ ಮಾಡೋದು ತಿಳಿಸ್ಕೊಡ್ತೇನೆ. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾ ಪ್ರತಿಯೊಂದನ್ನು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ. ಅದೇ ರೀತಿ ಈಗ ಏನು ನಾನು ಫಿಬೊನಾಸಿ ಅಂತ ಹೇಳ್ತೀನಲ್ಲ, ಇದು ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಅಡ್ವಾನ್ಸ್ ಸ್ಟಡೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೊಂಡು ಬೇರೆ ಬೇರೆ ಸ್ಟಡೀಸ್ಗಳಿದೆ. ಉದಾಹರಣೆಗೆ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಟೈಮ್ಸ್ ಆಫ್ ಮಾರ್ಕೆಟಿಂಗ್, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಅದ್ರ ಮುಂದಿನ ಭಾಗವಾಗಿ ನಾನು ಇವತ್ತು ನಿಮಗೆ ಫಿಬೊನಾಸಿ ಟೂಲ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಫಿಬೊನಾಸಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು. ಒಂದು ಫಿಬೊನಾಸಿ ರಿಟ್ರೇಸ್ಮೆಂಟ್ ಅಂತ ಬರುತ್ತೆ ಅಂಡ್ ಇನ್ನೊಂದು ಫಿಬೊನಾಸಿ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಓಕೆ, ಸೊ ಈ ಫಿಬೊನಾಸಿ ರಿಟ್ರೇಸ್ಮೆಂಟ್ ಅಂದ್ರೆ ಏನು? ನಿಮಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಮಾರ್ಕೆಟ್ ಟ್ರೆಂಡ್ ತಿಳಿಸಬೇಕಾದ್ರೆ ಹೇಳಿದ್ದೆ. ಏನು ಅಂದ್ರೆ, ಮಾರ್ಕೆಟ್ ಯಾವಾಗೂ ಸಹಿತ ಒಂದು ಅಪ್ ಸೈಡ್ ಹೋಗ್ಬೇಕು ಅಂದ್ರೆ ಮಾರ್ಕೆಟ್ ಯಾವತ್ತೂ ಹಿಂಗ್ ಹೋಗಲ್ಲ, ಅಥವಾ ಡೌನ್ ಸೈಡ್ ಬರ್ಬೇಕು ಅಂದ್ರೆ ಮಾರ್ಕೆಟ್ ಹಿಂಗ್ ಬರಲ್ಲ. ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕು ಅಂದ್ರೆ ಹಿಂಗ್ ಹೋಗುತ್ತೆ, ಈ ಒಂದು ಪ್ಯಾಟರ್ನ್ ಹೋಗುತ್ತೆ, ರೈಟ್. ಅದೇ ರೀತಿ ಡೌನ್ ಸೈಡ್ ಬರ್ಬೇಕು ಅಂದ್ರೆ ಮಾರ್ಕೆಟ್ ಈ ಪ್ಯಾಟರ್ನ್ ಬರುತ್ತೆ, ರೈಟ್. ಸೊ ಈ ತರ ಬರೋ ಟೈಮಲ್ಲಿ ಓಕೆ, ನಾವು ಈ ಟ್ರೆಂಡ್ ನ ಕಂಡು ಹಿಡ್ಕೋಬೇಕಲ್ವಾ, ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗುತ್ತೋ ಇಲ್ಲ ಅಂತ. ಸೊ ಆ ಒಂದು ಟೈಮಲ್ಲಿ ನಮಗೆ ಫಿಬೊನಾಸಿ ರಿಟ್ರೇಸ್ಮೆಂಟ್ ವರ್ಕ್ ಆಗುತ್ತೆ. ಈ ಕನ್ನಡದಲ್ಲಿ ರಿಟ್ರೇಸ್ಮೆಂಟ್ ಅಂದ್ರೆ ಏನಂದ್ರೆ ಹಿಂಪಡೆಯುವಿಕೆ. ಓಕೆ, ಹಿಂಪಡೆಯುವಿಕೆ ಅಂತೀವಿ. ಅಂದ್ರೆ ಮಾರ್ಕೆಟು ಒಂದು ಟ್ರೆಂಡ್ ಹೋಗುತ್ತೆ, ವಾಪಸ್ ಬರುತ್ತೆ, ಮತ್ತೆ ಕಂಟಿನ್ಯೂ ಆಗುತ್ತೆ, ಮತ್ತೆ ಡೌನ್ ಬರುತ್ತೆ, ಮತ್ತೆ ಅಪ್ ಸೈಡ್ ಹೋಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ, ಈ ಟ್ರೆಂಡ್ ಎಲ್ಲಿವರೆಗೂ ಹಿಂಗ್ ಮೇಲ್ ಹೋಗಿದ್ದು ಎಲ್ಲಿವರೆಗೂ ಬರುತ್ತೆ ಅಂತ ತಿಳ್ಕೊಳಕ್ಕೆ ನಾವು ಫಿಬೊನಾಸಿ ಏನ್ ಮಾಡ್ತೀವಿ, ರಿಟ್ರೇಸ್ಮೆಂಟ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಹಿಂಗ್ ಕೆಳಗಡೆ ಬಂದು ಮಾರ್ಕೆಟ್ ಮತ್ತೆ ಮೇಲ್ ಹೋಗುತ್ತಲ್ಲ, ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫಿಬೊನಾಸಿ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫಿಬೊನಾಸಿ ರಿಟ್ರೇಸ್ಮೆಂಟ್ ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಫಿಬೊನಾಸಿ ರಿಟ್ರೇಸ್ಮೆಂಟ್ ನ ನಾವು ಮಾರ್ಕೆಟ್ ಮೇಲೋಗಿ ಕೆಳಗಡೆ ಎಲ್ಲಿವರೆಗೂ ಬರುತ್ತೆ ಅಂತ ತಿಳ್ಕೊಳಕ್ಕೆ. ಎಕ್ಸ್ಟೆನ್ಷನ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟಿಂಗ್ ಇಂದ ಮೇಲೋಗಿ ಹಿಂಗ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಇಲ್ಲಿವರೆಗೂ ಬಂದು ಯಾವುದೋ ಒಂದು ಪಾಯಿಂಟ್ ವರೆಗೂ ಬಂದು ಅಲ್ಲಿಂದ ಮತ್ತೆ ಮೇಲೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಐಡೆಂಟಿಫೈ ಮಾಡಕ್ಕೆ ಈ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಟೂಲ್ಸ್ ಎಲ್ಲಿರುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಈ ಟೂಲ್ಸ್ ನೋಡಿ, ಇದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್, ಇದು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್. ಇದು ನಾವು ಮೊಬೈಲ್ ಅಲ್ಲೂ ಹಾಕೋಬಹುದು, ಈವನ್ ಸಿಸ್ಟಮ್ ಅಲ್ಲೂ ಸಹಿತ ಹಾಕೋಬಹುದು. ಓಕೆನಾ? ಸೊ ಈ ಒಂದು ಭಾಗದಲ್ಲಿ ಟ್ರೇಡಿಂಗ್ ವ್ಯೂನ ಈ ಭಾಗದಲ್ಲಿ ನೋಡಿ, ಇಲ್ಲಿ ಟೂಲ್ಸ್ ಕಾಣುತ್ತೆ ನೋಡಿ, ಇಲ್ಲಿ ಟೂಲ್ಸ್ ಎಲ್ಲ ಕಾಣುತ್ತೆ. ಆ ಟೂಲ್ಸ್ ಅಲ್ಲಿ ಫಸ್ಟೇ ಕಾಣುತ್ತೆ. ನೀವು ಫಸ್ಟ್ ಒನ್ ನೋಡಿ, ಇಲ್ಲಿ ನಿಮಗೆ ಫಸ್ಟ್ ಒನ್ ಅಲ್ಲಿ ಏನ್ ಬರುತ್ತೆ, ಟ್ರೆಂಡ್ ಲೈನ್ ಅವೆಲ್ಲ ಬರ್ತವೆ. ಸೆಕೆಂಡ್ ನೋಡಿ, ಸೆಕೆಂಡ್ ಒನ್ ಅಲ್ಲಿ ನಿಮಗೆ ಫಿಬೊನಾಸಿಯಲ್ಲಿ ನೋಡಿ ಕಾಣುತ್ತೆ, ಫಿಬೊನಾಸಿ ರಿಟ್ರೇಸ್ಮೆಂಟ್ ಅಂತ ಬರುತ್ತೆ, ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಎಕ್ಸ್ಟೆನ್ಷನ್ ಬರುತ್ತೆ. ಅದೇ ಫಿಬೊನಾಸಿ ಎಕ್ಸ್ಟೆನ್ಷನ್ ಅದು ಫಿಬೊನಾಸಿ ಚಾನಲ್ಸ್ ಬರ್ತವೆ, ಫಿಬೊನಾಸಿ ಟೈಮ್ ಝೋನ್ ಬರ್ತವೆ, ರೆಸಿಸ್ಟೆನ್ಸ್ ಫ್ಯಾನ್, ಈ ತರ ಬೇಜಾನ್ ಬರ್ತವೆ. ಬಟ್ ಇಂಪಾರ್ಟೆಂಟ್, ಬಹಳಷ್ಟು ಜನ ಯೂಸ್ ಮಾಡೋದು ಫಿಬೊನಾಸಿ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ತಾರೆ, ಮತ್ತೆ ಫಿಬೊನಾಸಿ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಇದು ನಾವು ಫಸ್ಟ್ ರಿಟ್ರೇಸ್ಮೆಂಟ್ ತಗೊಳ್ಳೋಣ. ರಿಟ್ರೇಸ್ಮೆಂಟ್ ತಗೊಂಡು ಸುಮ್ಮನೆ ಹಿಂಗ್ ಬಿಡಿ, ಎಲ್ಲ ಒಂದ್ ಕಡೆ ಬಿಡಿ. ನಾನು ಆಮೇಲೆ ಹೇಳ್ತೀನಿ ಎಲ್ಲಿ ಬಿಡ್ಬೇಕು ಅಂತ. ಸೊ ಈ ತರ ಬಿಟ್ಟಾಗ ಇದ್ರಲ್ಲಿ ನಿಮ್ಗೆ ನೋಡಿ ಕಾಣ್ತಾ ಇದೆಯಾ, ಇಲ್ಲಿ ಕೆಲವೊಂದು ನಂಬರ್ಸ್ ಕಾಣ್ತವೆ. ಇದು 0 ಇರ್ಬೋದು, 0. ನೋಡಿ, ಇದು 0, ನಂತರ ಬರ್ತದೆ 0.236, ಆಮೇಲೆ 0.382, 0.50, 0.618, 0.786, ಆಮೇಲೆ 1 ಬರುತ್ತೆ, ಆಮೇಲೆ 1.618, ಈ ತರ ಬರ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ಇರ್ತಾವಲ್ವಾ, ಇಷ್ಟರಲ್ಲಿ ನೋಡಿ, ಇದ್ರ ಕೆಲವೊಂದು ಅದರದೇ ಆದಂತ ಇಂಪಾರ್ಟೆಂಟ್ ಲೆವೆಲ್ಸ್ ಇರ್ತವೆ. ಉದಾಹರಣೆಗೆ ಇದು 23.6 ಅಂತ ಬರ್ತೇನೆ ಅಲ್ವಾ, ಇದು ಆಕ್ಚುಲಿ 0.236 ಆಯ್ತಾ. ಮತ್ತೇನಪ್ಪ ಸರ್ 23 ಇದೆ, ಅಲ್ಲಿ 2 ಹುಡುಕ್ಬೇಡಿ. ಇದು 23.6 ಏನಂದ್ರೆ ಮೈನರ್ ರಿಟ್ರೇಸ್ಮೆಂಟ್ ಲೆವೆಲ್, ಮೈನರ್ ಸ್ಮಾಲ್. ಓಕೆ, ನಂತರ 38 the more significant retracement level often seen as the first potential area of support and resistance. ಅಂದ್ರೆ ಇದು ಫಸ್ಟ್ ಏರಿಯಾ ಆಫ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ. ಈ 50% ಏರಿಯಾ ಏನ್ ಹೇಳ್ತೀವಲ್ವಾ, ಇದನ್ನ ನಾವು ಗೋಲ್ಡನ್ ಝೋನ್ ಅಂತೀವಿ. ಅದೇ ರೀತಿ 61.8 ನಾವೇನಂತೀವಿ,
ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. 78.6 ಏನಂತೀವಿ, ಸ್ಟ್ರಾಂಗರ್ ರಿಟ್ರೇಸ್ಮೆಂಟ್ ಲೆವೆಲ್ ಅಂತ ಹೇಳ್ತೀವಿ. ಆಯ್ತಾ, ಏನ್ ತಲೆ ಕೆಡ್ಸ್ಕೊಬೇಡಿ, ಇಷ್ಟು ಇವೆಲ್ಲ ತಲೆಗೆ ಇರ್ಲೇಬೇಕು. ಅಂದ್ರೆ ತಲೆಗೆ ಇಟ್ಕೊಳ್ಳಿ. ಈಗ ಮಾರ್ಕೆಟ್ ತೋರಿಸ್ತೀನಿ ನಾವು ಹಿಂಗೆ ಅಂತ. ಉದಾಹರಣೆಗೆ ಇಲ್ಲೊಂದು ಎಲ್ಲೋ ಟ್ರೆಂಡ್ ಹೋಗಿದೆ ಅಂತ ಅನ್ಕೊಳ್ಳಿ ಮಾರ್ಕೆಟ್. ಸುಮ್ಮನೆ ಯಾವತ್ತೂ ಅಷ್ಟು ಹೆಂಗೆ ಹಾಕ್ಬೇಕು ಅಂದ್ರೆ ನೋಡಿ, ಮಾರ್ಕೆಟ್ ಇಲ್ಲಿ ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ಮಾರ್ಕೆಟ್ ಇಲ್ಲಿಂದ ಲೋ ಮಾಡಿ ಇಲ್ಲಿಂದ ಒಂದು ಹೈ ಮಾಡಿದ್ದಾನೆ, ರೈಟ್. ಇದು ಒಂದು ಟ್ರೆಂಡ್ ಆಯ್ತು. ಈ ಟ್ರೆಂಡ್ ಅಲ್ಲಿ ನಾವೇನ್ ಮಾಡ್ಬೇಕು, ರಿಟ್ರೇಸ್ಮೆಂಟ್ ತಗೊಂಡು ಲೋ ಇಂದ ಹೈ ಈ ತರ ಬಿಡ್ಬೇಕು, ಲೋ ಇಂದ ಹೈ ಬಿಡ್ಬೇಕು ಈ ತರ. ಓಕೆ, ಈ ಹೈ ಬಿಟ್ಟಾಗ ನೋಡಿ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಇಲ್ಲಿ ಹೋದ್ನಲ್ವಾ. ಸೊ ಇಲ್ಲಿ ನೋಡಿ 0.236 ಒಂದು ಲೆವೆಲ್ ಇದೆ, 382 ಬಂದಿದೆ. ಮಾರ್ಕೆಟ್ ಏನಿದೆ 382 ಬಂದು ಇಲ್ಲಿಂದ ರಿವರ್ಸಲ್ ಆಗಿದೆ. ಅದೇ ರೀತಿ 0.50. ಸೊ ಈ ಲೆವೆಲ್ಸ್ಗಳು ನಿಮ್ಗೆ ಏನಾಗ್ತವೆ, ಅದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎಲ್ಲ ವರ್ಕ್ ಆಗ್ತವೆ ಸರ್, ಅಷ್ಟೇ. ಓಕೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ನೀವು ಏನ್ ಐಡೆಂಟಿಫೈ ಮಾಡಬೇಕು ಅಂದ್ರೆ, ರೀಸೆಂಟ್ ಹೈ ಮತ್ತೆ ಲೋ ಇಲ್ಲಾಗಿದೆ. ಇವೆ 2 days ನೋಡಿದಾಗ ಇಲ್ಲಿ ಲೋ ಮಾಡಿ ಇಲ್ಲಿ ಹೈ ಮಾಡಿದ್ದಾನೆ, ಬಟ್ ಇಲ್ಲಿಂದ ಇಲ್ಲಿ ನೋಡಿದಾಗ ಇಲ್ಲೊಂದು ಹೈ ಮಾಡಿದ್ದಾನೆ ಅಲ್ವಾ. ಸೊ ನಾವು ಇಲ್ಲಿ ಅವಾಗ ಇಲ್ಲಿ ಹಾಕೊಳ್ಳಿತೀರ ನೋಡಿ, ಅವಾಗ 0.50 ಬಂದು ರಿಟ್ರೇಸ್ ಆಗಿದ್ದಾನೆ, ರೈಟ್. ಸೊ ನಿಮಗೆ ರಿಟ್ರೇಸ್ಮೆಂಟ್ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಇಲ್ಲ ಹೈ ಮಾಡಿದ್ದಾನೆ, ಮಾರ್ಕೆಟ್ ಹಿಂಗ್ ಹೋಗಿದ್ದಾನೆ, ಹಿಂಗೋಗಿ ಹಿಂಪಡಿ ಬರ್ಬೇಕಲ್ಲ, ವಾಪಸ್ ಹಿಂಗ್ ಬಂದು ಹಿಂಗ್ ಹೋಗ್ಬೇಕಲ್ವಾ. ಸೊ ಈ ಲೆವೆಲ್ ಬರ್ತಾವಲ್ಲ 236, 382, 50, ಈ ಲೆವೆಲ್ ಬಂದಾಗ ನೀವು ಆಕ್ಟ್ ಮಾಡ್ಬೇಕು. ಈ ಲೆವೆಲ್ಗಳು ಬಂದಾಗ ನೀವು ಆಕ್ಟ್ ಮಾಡ್ಬೇಕು. ಇದನ್ನ ನಾವೇನಂತೀವಿ, ರಿಟ್ರೇಸ್ಮೆಂಟ್ ಅಂತೀವಿ. ಎಕ್ಸ್ಟೆನ್ಷನ್ ಅಂದ್ರೆ ಏನು, ಸೇಮ್. ಈಗ ಉದಾಹರಣೆಗೆ ಇಲ್ಲಿ ಬಂದ್ಮೇಲೆ ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಫಿಬೊನಾಸಿ ಟ್ರೆಂಡ್ ಬೇಸಿಸ್ ಎಕ್ಸ್ಟೆನ್ಷನ್ ತಗೊಂಡು ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಹೋಗಿ ನಂತರ ಇಲ್ಲಿ ಬಂದಿದಲ್ಲ ಈ ತರ, ಫಸ್ಟ್ ರಿಟ್ರೇಸ್ಮೆಂಟ್ ತಗೋಣ. ಓಕೆ ನೋಡಿ, ಮಾರ್ಕೆಟ್ ರೀಸೆಂಟ್ ಆಗಿ ಇಲ್ಲಿ ಲೋ ಮಾಡ್ತು, ಇಲ್ಲಿ ಒಂದು ಹೈ ಮಾಡ್ತು, ಇಲ್ಲಿಗೆ 50% ಏನಾದ ರಿಟ್ರೇಸ್ಮೆಂಟ್ ತಗೊಂಡ. ಈಗ ಇದೇನ್ ಮಾಡ್ಬೇಕು, ಮಾರ್ಕೆಟ್ ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ಅನ್ನೋದು ನಾವು ಕಂಡಿಡಕ್ಕೆ ಏನ್ ಬೇಕು, ಎಕ್ಸ್ಟೆನ್ಷನ್ ಬೇಕು. ಸೊ ಮೊದಲ ಟಾರ್ಗೆಟ್ ಯಾವತ್ತೂ ಅಷ್ಟೇ ಇಲ್ಲಿ 0 ಇರುತ್ತೆ, ಅಂದ್ರೆ ಇಲ್ಲಿ 1 ಇರುತ್ತೆ, ಇಲ್ಲಿವರೆಗೂ ಬರ್ಬೇಕು ಮಾರ್ಕೆಟ್. ನಂತರ ಇಲ್ಲಿ ನಿಮ್ಗೆ ಏನಂದ್ರೆ ಎಕ್ಸ್ಟೆನ್ಷನ್ ಏನಕ್ಕೆ ಯೂಸ್ ಮಾಡುತ್ತೆ ಅಂದ್ರೆ, ನಿಮಗೆ ಟಾರ್ಗೆಟ್ ನ ಫೈಂಡ್ ಔಟ್ ಮಾಡಕ್ ಯೂಸ್ ಆಗುತ್ತೆ. ಒಂದನೇದಾಗಿ ನಿಮ್ ಟಾರ್ಗೆಟ್ ಫೈಂಡ್ ಔಟ್ ಮಾಡ್ಕೋಬಹುದು, ಅಥವಾ ನಿಮ್ಮ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ ಕಂಡು ಹಿಡ್ಕೋಬಹುದು. ಎಷ್ಟಿದೆ ನನಗೆ ರಿವಾರ್ಡ್, ಎಷ್ಟು ರಿಸ್ಕ್ ತಗೋಬಹುದು, ಎಷ್ಟು ರಿವಾರ್ಡ್ ಇದೆ. ಆಮೇಲೆ ಈ ಲೆವೆಲ್ ಸಹಿತ ಏನಾಗ್ತಾ ಗೊತ್ತಾ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ. ಸಪೋರ್ಟ್ ಎಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ, ರೈಟ್. ಸೊ ಈ ತರ ನೀವೇನ್ ಮಾಡ್ಕೋಬೇಕು, ಫಿಬೊನಾಸಿ ಟೂಲ್ ನ ಇವೆರಡು ಯೂಸ್ ಮಾಡ್ಕೋಬೇಕು. ನಾನು ಮುಂದಿನ ದಿನ ಹೇಳ್ಕೊಡ್ತೀನಿ ಫಿಬೊನಾಸಿ ರಿಟ್ರೇಸ್ಮೆಂಟ್ ಹೇಗೆ ತರ ಟ್ರೇಡ್ ಮಾಡಬೇಕು, ಹೇಗೆ ಟ್ರೇಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಬಟ್ ಇದು ಬೇಸಿಕ್ ಫಸ್ಟ್ ತಿಳ್ಕೊಳ್ಳಿ. ಇವೆರಡು ಟೂಲ್ ಇರ್ತವೆ. ಈ ಟೂಲ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟ್ ನ ಇದು ಕಂಡಿಡಕ್ಕೆ, ಡೈರೆಕ್ಷನ್ ಕಂಡಿಡಕ್ಕೆ, ಅಥವಾ ಎಲ್ಲಿವರೆಗೂ ರಿಟ್ರೇಸ್ ಆಗುತ್ತೆ ಅಥವಾ ಎಲ್ಲಿವರೆಗೂ ಹೋಗ್ಬೋದು ಅಂತ ಕಂಡಿಡ್ಕೊಳಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆನಾ, ಅರ್ಥ ಆಯ್ತಲ್ವಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ನಾವು ಫಿಬ್ ರಿಟ್ರೇಸ್ಮೆಂಟ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಕಾಮೆಂಟ್ ಮಾಡಿ ನೋಡೋಣ. ಇಲ್ಲಿವರೆಗೂ ನೋಡಿದ್ದೆ ಅರ್ಥ ಆಗಿದೆ. ಅದೇ ರೀತಿ ಫಿಬ್ ನ ಎಕ್ಸ್ಟೆನ್ಷನ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಎರಡು ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಅರ್ಥ ಆಗಿದೆ ನಾನು ಹೇಳ್ಕೊಟ್ಟಿದ್ದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.